ವಿದ್ಯಾರ್ಥಿಗಳು MBBS ಕೋರ್ಸ್ ಹಾಗೂ ನರ್ಸಿಂಗ್ ಕೋರ್ಸ್ಗಳನ್ನ ಓದಬೇಕು ಅಥವಾ ಈ ವರ್ಷ ಪ್ರವೇಶಾತಿ ಪಡಿಬೇಕು ಅಂತ ಅನ್ಕೊಂಡಿದಿರೋ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಅದೇನಂದ್ರೆ ಕಳೆದ ವರ್ಷ ಈ ಕೋರ್ಸ್ಗಳ ಶುಲ್ಕ ಎಷ್ಟಿತ್ತು, ಈ ವರ್ಷವೂ ಕೂಡ ಅಷ್ಟೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಏರಿಕೆ ಇಲ್ಲ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು. ಈಗಾಗಲೇ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಸಂಘ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಆ ಪ್ರಸ್ತಾವನೆ ಪ್ರಕಾರ ಈ ಕೋರ್ಸ್ಗಳ ಶುಲ್ಕದಲ್ಲಿ ಬರೋಬ್ಬರಿ 10% ಹೆಚ್ಚಳ ಮಾಡಬೇಕು ಅನ್ನುವಂತ ಪ್ರಸ್ತಾವನೆ ಅದಾಗಿತ್ತು. ಆದರೆ ರಾಜ್ಯ ಸರ್ಕಾರ ಆ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಿದೆ. 10% ಅಲ್ಲ, 1% ಕೂಡ ಏರಿಕೆ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿರುವಂತದ್ದು. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೂ ಸಾಕಷ್ಟು ಕಾರಣಗಳಿವೆ. ವರ್ಷ ಕಳೆದಂತೆ ವೈದ್ಯಕೀಯ ಕೋರ್ಸ್ಗಳು ಹಾಗೂ ನರ್ಸಿಂಗ್ ಕೋರ್ಸ್ಗಳ ಶುಲ್ಕ ದುಬಾರಿ ಆಗ್ತಾನೆ ಹೋಗ್ತಾ ಇದೆ. ಹೀಗಾಗಿ ಎಲ್ಲ ವರ್ಗದ ಜನರಿಗೂ ಕೂಡ ಈ ಕೋರ್ಸ್ ಕೈಗೆಟಕಬೇಕು ಅನ್ನುವಂತ ನಿರ್ಧಾರದಿಂದ ಈ ವರ್ಷ ಶುಲ್ಕದಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡ್ತಾ ಇಲ್ಲ. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಈಗಷ್ಟೇ ನೀಟ್ ಪರೀಕ್ಷೆ ರದ್ದಾಗಿ ಮರು ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದಾರೆ. ಈಗ ಶುಲ್ಕ ಏರಿಕೆ ಆದ್ರೆ ಮತ್ತಷ್ಟು ಒತ್ತಡ ಆಗುತ್ತೆ. ಹೀಗಾಗಿ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ. ರಾಜ್ಯ ಸರ್ಕಾರದ ಈ ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಹಾಗೆ ಪೋಷಕರಿಗೂ ಕೂಡ ಆರ್ಥಿಕ ಹೊರೆ ತಪ್ಪಂತಾಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.